ನಾನು ಸೇವಾ ಪೋತ್ರಗೆ ಮಹಾ ಗುರುವೇ ನೀನು. ಜಯ ಗುರು ಜಯ ಗುರು. जय गुरु जय गुरु जय गुरु सिद्ध भय हर सिद्ध भारलु वेदक साध्य केरुते पेळलु वेदक साध्य। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ज्ञानसिद्धं तपसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढ यतीश्वरम्। सिद्धारूढ ಯತೀಶ್ವರಂ। ಮಹಾತ್ಮರಿಗೆ ಅವಶ್ಯಕತೆ ಬಹಳಷ್ಟು ಕಡಿಮೆ ಇರ್ತದೆ. ಎಲ್ಲ ಮಾಡುವುದು ಬರುವ ಭಕ್ತಾದಿಗಳಿಗೆ ಯಾವ ತೊಂದರೆಯೂ ಆಗಬಾರದು ಅಂತ ತಿಳ್ಕೊಂಡು ಧರ್ಮಶಾಲೆಗಳನ್ನ ಅನ್ನ ಛತ್ರಗಳನ್ನ ಇರ್ಲಿಕ್ಕ ಅಡಿಗೆ ಮಾಡಕ ದಾಸೋಹ ಮನೆಗಳನ್ನ ತಯಾರು ಮಾಡೋದಕ್ಕ ಯಾರಿಗೋಸ್ಕರವಾಗಿ ಅಂತ ಕೇಳಿದ್ರ ಭಕ್ತರಿಗೋಸ್ಕರವಾಗಿ. ಅಂಥ ಸದ್ಗುರು ಸಿದ್ಧಾರೂಢರ ಆ ಒಂದು ಸಮಯದಲ್ಲಿ ಅವರ ಪ್ರಚಾರ, ಅವರ ಒಂದು ಮಹಿಮೆ, ಅವರಲ್ಲಿ ಬರತಕ್ಕಂತ ಜನಸಾಗರವನ್ನು ನೋಡಿ ಕೆಲವೊಬ್ಬರಿಗೆ ಬಹಳಷ್ಟು ಅಸಮಾಧಾನ ಆಗ್ತಿತ್ತು. ಸದ್ಗುರು ಸಿದ್ಧಾರೂಢರನ್ನ ಇಲ್ಲಿಂದ ಬಿಡಿಸ್ಬೇಕು, ಊರನ್ನೇ ಬಿಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ರು. ಯಾಕಂತ ಕೇಳಿದ್ರ ಒಂದಾನೊಂದು ಕಾಲದೊಳಗ ಇಂಥವ್ರೇ ಗುರುಗಳಾಗಬೇಕು, ಇಂಥವ್ರಿಂದೇ ಪೂಜೆ ಆಗಬೇಕು ಅಂತ ಕೆಲವೊಂದು ನಿಯಮಗಳನ್ನ ಇಂತಹ ಜಾತಿಯವರೇ ಆಗಬೇಕು ಅನ್ನುವಂತ ಕೆಲವೊಂದು ಕಟ್ಟಪ್ಪಣೆಗಳನ್ನ ಹಾಕೊಂಡು ಬಂದಿದ್ರು. ಆದ್ರೆ ಗುರುಗಳು ಯಾರು ಆಗ್ಬೇಕು ಅನ್ನೋದು ಭಗವಂತನೇ ನಿರ್ಧಾರ ಮಾಡಿರ್ತಾನೆ ಹೊರತು ಜಾತಿಗೋಸ್ಕರವಾಗಿ ಜಾತಿಯಿಂದ ಆಗ್ತಕ್ಕಂತ ಗುರುಗಳಿಗಿಂತಲೂ ಜ್ಞಾನದ ಜ್ಯೋತಿಯಿಂದ ಯಾರು ಗುರುಗಳಾಗ್ತಾರ ಅವರು ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಸಮರ್ಥರಾಗ್ತಾರೆ. ಅದಕ್ಕೋಸ್ಕರವಾಗಿ ಸದ್ಗುರು ಸಿದ್ಧಾರೂಢರು ಜ್ಞಾನ ಜ್ಯೋತಿಯನ್ನ ಹಿಡಿದುಕೊಂಡು ಜಗತ್ತಿನ ಅಜ್ಞಾನ ಅಂಧಕಾರವನ್ನ ತೊಡೆದು ಹಾಕಿ ಅಜ್ಞಾನಿಗಳನ್ನ ಬದ್ಧರನ್ನ ಉದ್ಧರಿಸಬೇಕಂತ ಸಂಚಾರ ಮಾಡ್ಕೊಂಡು ಬಂದಲ್ಲಿ ಉಳಿದರಲ್ಲ ಅದನ್ನು ಕಂಡಿರ್ತಕ್ಕಂಥ ಕೆಲವೊಂದು ಪಟ್ಟ ಭದ್ರ ಹಿತಾಸಕ್ತಿಗಳು ಅಂತ ಏನು ಕರಿತೀವಿ, ಜಾತಿಯಿಂದನೇ ಗುರುಗಳು ಆಗಬೇಕು ಅನ್ನತಕ್ಕಂತ ಏನು ಮಾನಸಿಕತೆ ಉಳ್ಳಂತವರು ಸಿದ್ಧಾರೂಢರನ್ನ ಊರು ಬಿಡಿಸ್ಬೇಕು. ಅವರಿಗೆಲ್ಲ ನಮ್ಮಂತವ್ರಿಗೆ ನೆಟ್ಟೋ ಕಾಡ್ಯಾರ. ನಮಗ್ ಯಾವಾಗಲೂ ಇರೋದೇ ಅದು. ಒಬ್ಬ ಶಾರೀರಿಕ ರೋಗವನ್ನ ನಿವಾರಣೆ ಮಾಡ್ಕೋಬೇಕಾಗಿತ್ತು ಅಂದ್ರ ಒಬ್ಬ ಡಾಕ್ಟರ್ ಬೇಕಾಗ್ತದ. ಅಂತ ಡಾಕ್ಟರ್ ಯಾವ ಯೋಗ್ಯ ಡಾಕ್ಟರ್ ಅದಾನ, ಯಾವನಿಂದ ರೋಗ ನಿವಾರಣೆ ಆಗ್ತದ ಅವನ ಹತ್ರ ಹೋಗಿ ಹೆಂಗ್ ತೋರ್ಸ್ಕೋತೀವಿ ನಾವು, ಜಡ್ ಕಡಿಮೆ ಮಾಡ್ಕೋತೀವಲ್ಲ ಹಾಗೇನೆ ಆ ಸಂದರ್ಭದಲ್ಲಿ ಜಾತಿ ನೋಡಿ ಡಾಕ್ಟರ್ ಹುಡ್ಕ್ಯಾಡಂಗಿಲ್ಲ. ಹೇಗೆ ಅನುಭವಿಕ ವೈದ್ಯರನ್ನ ನೋಡ್ತೀವಲ್ಲ ಹಾಗೇನೆ
ಈ ಭವರೋಗವನ್ನ ನಾಶ ಮಾಡ್ಕೋಬೇಕಾಗಿತ್ತು ಅಂದ್ರೂ ಕೂಡ ಜಾತಿ ನೋಡದೆ ಜ್ಞಾನದ ಜ್ಯೋತಿಯನ್ನ ನೋಡಿ ಯಾರು ಗುರುಗಳನ್ನ ಮಾಡ್ಕೋತಾರ ಅವರು ಭವರೋಗ ಹೋಗ್ತದೆ ಹೊರತು ಅನ್ಯರ ರೋಗ ಹೋಗೋದಿಲ್ಲ. ಇದನ್ನ ಮರೆತಿರ್ತಕ್ಕಂಥ ಅಜ್ಞಾನಿ ಜನರು ಅದನ್ನೇ ಅನುಸರಣೆ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಈ ಯಾವ ಸಿದ್ಧಾರೂಢರನ್ನ ಊರು ಬಿಡಿಸ್ಬೇಕು, ತ್ರಾಸ ಕೊಡ್ಬೇಕು, ತೊಂದರೆ ಕೊಡ್ಬೇಕು, ತಾನೇ ಬಿಟ್ಟು ಹೋಗ್ತಾನಂತ ತಿಳ್ಕೊಂಡು ಬಹಳಷ್ಟು ಜನ ಕಾಡ್ತಾ ಇದ್ರು. ಅಂಥದ್ರಲ್ಲಿ ಒಂದು ದಿವಸ ಆ ಡುಮಿಗೇರಿ ಕಟ್ಟಿ ಮೇಲೆ ಸಿದ್ಧಾರೂಢರು ಧ್ಯಾನ ಮಾಡ್ಕೋತ ಕುಂತಾಗ ಒಂದು ಮನುಷ್ಯ ಬಂತು. ನೋಡಿದ್ರು ಇವ್ ಸಾಧು ಅಂತ, ಎಲ್ಲಾರ ಕಡೆಯಿಂದ ಪೂಜಾ ಮಾಡಿಸ್ಕೊತಾನ, ಪಾದ ಬೀಳ್ಸ್ಕೊತಾನ, ಆಶೀರ್ವಾದ ಮಾಡ್ತಾನ ಅಂತ ತಿಳ್ಕೊಂಡು ನೋಡು ಹೆಂಗ್ ಸಾಧು ಅದ ನೋಡು ಅಂತ ತಿಳ್ಕೊಂಡು ಏನ್ ಮಾಡ್ದಂದ್ರ ಹೋಗಂತ ಬಹಳ ಶಕ್ತಿಶಾಲಿ ಮನುಷ್ಯ ಇದ್ದವ, ಪೈಲ್ವಾನ್ ಅಂತ ಮನುಷ್ಯ. ಬಂದ್ ಕೂಡಲೇ ಹಿಂದಿಂದ ಬಂದು ಕಟ್ಟಿ ಮ್ಯಾಲ ಏನ್ ಚಪ್ಪಗಾಲ್ ಹಾಕೊಂಡು ಏನ್ ಸಿದ್ಧಾಸನ ಹಾಕೊಂಡು ಕುಂತಿದ್ರು ಸಿದ್ಧಾರೂಢರು. ಕೆಳಗ ಹಿಡಿದು ಮ್ಯಾಲ ಎತ್ತಿ ಬಿಟ್ಟ, ಮ್ಯಾಲ ಎತ್ತಿ ಕಟ್ಟಿ ಮ್ಯಾಗಿಂದ ಕೆಳಗ ಹೋಗದ. ಸಿದ್ಧಾರೂಢರು ಹೆಂಗ ಕಪ್ಪಿಗೆ ಹೋಗ್ತಿರಲ್ಲ, ಕಪ್ಪಿಗೆ ಹೋಗದಂಗ ಸಿದ್ಧಾರೂಢ್ರಿ ಕೆಳಗ ಹೋಗದ. ಆ ಮನುಷ್ಯ ಸಿದ್ಧಾರೂಢರು ಏನು ಅಲ್ಲಿಲ್ಲ. ಮತ್ತ ಕಟ್ಟಿ ಮ್ಯಾಲ ಮತ್ತ ಬಂದು ಕುಂತು ಮತ್ತೊಮ್ಮೆ ಎತ್ತಿ ಹೋಗದ, 2-3 ಸಲ ಹೋಗದ. ಇದೇನು ದನಕ್ ಹೊಡೆದ್ರು ಅಟ್ಟಿ ಅದ, ಮನುಷ್ಯ ಹೊಡೆದ್ರು ಅಟ್ಟಿ ಅದ, ಇದೇನು ಬೈಯಂಗೂ ಇಲ್ಲ ಅನ್ನಂಗೂ ಇಲ್ಲ, ಏನಕ್ ಮಾಡಲಕ್ ಬಿಡು ಅಂತ ಹೇಳಿ ಮುಂದ್ ಹೋಗಿಬಿಟ್ಟು ಸಿದ್ಧಾರೂಢರು ಮತ್ತೆ ಹ್ಯಾಂಗ ಆ ಗಿಡದ ಟೊಂಗೆ ಜಗ್ಗದಾಗ ಬಾಗ್ತದ, ಬಿಟ್ಟಾಗ ಮತ್ ಮ್ಯಾಲ ಹೋಗ್ತದ. ಹೌದಲ್ಲ? ಹಾಗೆ ಸಿದ್ಧಾರೂಢರಿಗೆ ಯಾವಾಗ ದುಃಖ ಕೊಡ್ತಿದ್ರು, ಹೊಡಿತಿದ್ರು, ಬಡಿತಿದ್ರು, ಅವಾಗ ಇಷ್ಟು ಅಳಿಗಾಡ್ತಿದ್ರು. ಮತ್ತೆಲ್ಲ ಬಿಟ್ಟ ಮ್ಯಾಲ ಮತ್ ತಮ್ಮ ಸಮಾಧಿ ಸ್ಥಿತಿಯೊಳಗ ಭಗವಂತ ಚಿಂತನದೊಳಗ ಕುಂದಿರ್ತಿದ್ರು. ಹೀಗೆ ಅನೇಕ ಜನ ಕಷ್ಟ ಕೊಟ್ರು. ಆದ್ರೂ ಕೂಡ ಸಿದ್ಧಾರೂಢರು ಯಾರಿಗೂ ಶಾಪ ಕೊಡ್ಲಿಲ್ಲ. ಒಂದು ದಿವಸ ಅಲ್ಲೇ ಹೆಗ್ಗೇರಿ ಓಣಿಯೊಳಗ ಸಂಚಾರ ಮಾಡ್ಕೋತ ಹೋಗಿದ್ರು. ಅಲ್ಲೊಮ್ಮೆ ಕಟ್ಟಿ ಮ್ಯಾಲ ಕುಂತಾಗ ಒಬ್ಬ ಮನುಷ್ಯ, ಸೀಗಿ ಹುಣ್ಣಿ ಸಮಯ, ಬಹುಶಃ ಅವಾಗ ಸೀತ್ನಿ ಬಂದಿರ್ತಾವಲ್ಲ, ಜೋಳದ ಬೇಳಿ ಬಂದಿರ್ತಾವ, ಸೀತ್ನಿ ಸುಡ್ತಿರ್ತಾರ. ಅವಾಗ ಒಬ್ಬ ಮನುಷ್ಯ ಏನ್ ಮಾಡ್ದಂದ್ರ ಎಡಿ ತಗೊಂಡು ಹೋಗುವಾಗ, ಹೊಲಕ್ ಹೋಗುವಾಗ ಮುಂಜಾನೆ ಬಿತ್ತು ಚಿಪುಣ ಕಾಣಿಸ್ತಾನ. ಬಹುಶಃ ಆ ಕುಳ್ಳನೊಳಗೆ ಬೆಂಕಿ ತಗೊಂಡು ಹೊಂಟಿದ್ನಂತ, ಕುಳ್ಳಿನೊಳಗೆ ಹಿಡ್ಕೊಂಡು ತಗೊಂಡು ಹೊಂಟಿದ್ದ. ಹೋಗುವಾಗ ಸಿದ್ಧಾರೂಢರನ್ನ ನೋಡಿದ, ಕಟ್ಟಿ ಮ್ಯಾಲ ಕುಂತಿದ್ದು. ಅಲ್ಲ ಸ್ವಾಮಿ ಅಂತ ಹೇಳ್ತಾರ, ಸಾಧು ಅಂತ ಹೇಳ್ತಾರ, ಇವ ನೋಡ್ಬೇಕು ಹೆಂಗದ, ಗಟ್ಟಿ ಅದನೋ ಏನೋ ಪಳ್ಳದನೋ ನೋಡ್ಬೇಕು ಅಂತ ಮನುಷ್ಯನಾಗ ಬಂತು. ಏನು ಈ ಬೆಂಕಿ ಅಲ್ಲಿ ಹೋಯೋದಕ್ಕಿಂತ ಇವನು ತಲೆ ಮೇಲೆ ಇಡಬೇಕು ಅಂದವ. ಹೊತ್ತಲ್ಕತ್ತದ ಕುಳ್ಳಿನ ಬೆಂಕಿ. ಏನ್ ಮಾಡ್ದಂದ್ರ ಸಿದ್ಧಾರೂಢರ ಮೇಲೆ ತಲೆ ಮ್ಯಾಲಿಟ್ಟು ನೋಡ್ಕೋತ ಹೊಂಟ. ಅದು ಉರ್ಲಿಕತ್ತು, ಹೊಗಿ ಹೇಳಕತ್ತು, ತಲೆ ಎಲ್ಲ ಸುಟ್ಟು, ಕೂದಲು ಸುಟ್ಟು, ಹೊಗಿ ಬರ್ಲಾಕತ್ತದ. ಅವ್ರು ಮಾತ್ರ ಅಳಗಾಡ್ಲೇ ಇಲ್ಲ, ಶಾಂತವಾಗಿ ಕುಂತಾರ. ಯಾಕಂದ್ರ ಯಾವಾಗ ಕುಂಭಕ ಸ್ಥಿತಿಯಲ್ಲಿ ಪ್ರಾಣಾಯಾಮ ನಿಲ್ತದ, ಕುಂಭಕ ಸ್ಥಿತಿಗೆ ಹೋಗ್ತಾರ, ಸಮಾಧಿಗೆ ಹೋಗ್ತಾರ, ಅವಾಗ ವೃತ್ತಿ ಹೊರಗಿರಂಗಿಲ್ಲ. ನೋಟ್ ಎಣಿಸುವಾಗ ನಮ್ಮ ವೃತ್ತಿ ಹೊರಗಿರಂಗಿಲ್ಲ. ಒಮ್ಮೊಮ್ಮೆ ಏಕಾಗ್ರತೆ ಸೊಳ್ಳಿ ಕಡಿದ್ರು ಗೊತ್ತಾಗಲ್ಲ, ಆಗ್ತದನ್ನು. ಯಾಕೆ ಮನಸ್ಸು ಒಂದ್ ಕಡೆ ಏಕಾಗ್ರ ಆಗಿತ್ತು ಅಂದ್ರ ಅನ್ಯದ ಕಡೆ ಹೋಗಂಗಿಲ್ಲ ಅದು. ಆದ್ರೆ ಸಿದ್ಧಾರೂಢರು ಅವರು ಬ್ರಹ್ಮದಲ್ಲಿ ಚಿಂತನೆ ಮಾಡುವಾಗ ಪೂರ ಅಂತರ್ಮುಖಿ ಆದಾಗ ಅವ್ರಿಗೇನು ಗೊತ್ತೇ ಆಗಲಿಲ್ಲ. ಯಾವಾಗ ಸ್ವಲ್ಪ ಬಹಿರ್ಮುಖ ವೃತ್ತಿ ಆಯ್ತು ಅವಾಗ ಸಿದ್ಧಾರೂಢರಂತಾರ, ಹೌದು ಬಹಳ ಸಂತೋಷ, ಇವತ್ತು ನಾನು 3ನೇ ಕಣ್ಣು ನನಗ ಬಂದದ. ಯಾವ್ದ್ರಿ? ಅಗ್ನಿ ನೇತ್ರ. ಇವತ್ತ ಅವ್ರಿಗೆ ನೆನಪು ಮಾಡ್ಕೋತಾರು, ಬಾಲ್ಯದಲ್ಲಿ ಕೂಡ ಒಂದು ಘಟನೆ ಆಗಿತ್ತು. ಯಾವಾಗ ನಾನು ಚಿಕ್ಕವನಾಗಿರುವಾಗ, ಮಲಗಿರುವಾಗ ತಾಯಿ ಹೇಳಿರ್ತಕ್ಕಂಥ ಘಟನೆ ನೆನಪಾಗ್ತದ. ಸಿದ್ದು, ನೀನು ಕೆಲ್ಸಕ್ಕೆ ಕರ್ಕೊಂಡು ಹೋಗೋದಾಗ ನಿನಗೆ ಹೊಲ್ದಾಗ ಒಂದ್ ದಿವ್ಸ ಹಾವು ಬಂದಿತ್ತು. ಹಾವು ಬಂದು, ಒಂದು ನಾಗರ ಹಾವು ಬಂದು ಸಿದ್ಧಾರೂಢರ ಮ್ಯಾಲ ತಿರುಗಾಡಿ ತಲೆ ಮ್ಯಾಲ ಸರ್ಪ ಆಗಿ ಕುಂತಿತ್ತಂತ, ಹೆಡಿ ತೆಗೆದು ಕುಂತಿತ್ತಂತ ಆಡ್ಕೋತ. ಅವಾಗ ನೆನಪು ಮಾಡ್ಕೊಂಡ್ರು,
ಅವಾಗ ಶಿವನ ಆಭೂಷಣ ಯಾವುದು? ಆಭರಣ ನಾಗಭೂಷಣ. ಕೊರಳಾಗ ಶಿವ, ಯಾರ ಕೊರಳಾಗ ಹಾವಿರ್ತದ ನೋಡ್ರಿ ಫೋಟೋ, ಯಾರ ಕೊಳ್ಳಾಗ ಇರ್ತದ? ಪರಮಾತ್ಮನ ಕೊಳ್ಳಾಗ. ಅದುವೇ ಅವನಿಗೆ ಆಭರಣ. ಆಗ ನಾನು ಚಿಕ್ಕವನಿರುವಾಗ ಶಿವನ ಆಭೂಷಣ ನಾಗಶೇಷ ನನ್ನ ಕೊರಳೊಳಗ ಬಂದಿದ್ದ. ಈಗ ಪರಮಾತ್ಮನ 3ನೇ ನೇತ್ರ ಅಗ್ನಿ ನೇತ್ರ ಬಂದದ ನನ್ನ ತಲೆ ಮ್ಯಾಲ ಅಂತ ಆರಾಮ ಕುಂತು ಬಿಟ್ಟು. ಅವಾಗ ನಿಮ್ಮಂತ ಒಬ್ಬ ಧಾರ್ಮಿಕ ಪುಣ್ಯವಂತ ಮನುಷ್ಯ ಇದು ನೋಡ್ತಿದ್ದ. ಅವ ಇಟ್ಟು ಹೋಗಿದ್ದು ನೋಡಿದ್ದ, ಎಂಥ ಪಾಪಿ ಅದ, ನೀವು ದುಷ್ಟ ಅದಾನ. ಮಹಾತ್ಮರಿಗೆ ಎಷ್ಟು ಈಗ ಕಾಡಬಾರದು, ಅವ್ರು ಪಾಪದಾಗಿ ಬೀಳ್ತಾರ, ಅವ್ರವ್ರ ನರಕಕ್ಕೆ ಹೋಗ್ತಾರ. ಯಾರು ಮಹಾತ್ಮರನ್ನ ಪೂಜೆ ಮಾಡ್ತಾರ, ಸೇವಾ ಮಾಡ್ತಾರ, ಅವ್ರವ್ರದ್ದು ಪುಣ್ಯ ತಗೋತಾರ. ಯಾರ ನಿಂದ ಮಾಡ್ತಾರ, ಬಡಿತಾರ, ದುಃಖ ಕೊಡ್ತಾರ, ಅವ್ರದ್ದು ಪಾಪ ಅವ್ರಿಗೆ ಹೋಗ್ತದ. ಅದಕ್ಕ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ತಿಳ್ಕೊಂಡು ಓಡಿ ಒಂದು ಕಟ್ಟಿ ತಗೊಂಡು ಆ ತಲೆ ಮೇಲೆ ಹೊತ್ತಿ ಉರಿಯತಕ್ಕಂತ ಬೆಂಕಿ ಏನು ಕುಳ್ಳಿತ್ತಲ್ಲ ಆ ಕುಳ್ಳವನ್ನ ತೆಗೆದೋಗಿತಾನ ಪುಣ್ಯಾತ್ಮ. ಅಂಥ ಸದ್ಗುರು ಸಿದ್ಧಾರೂಢರು ಯಾವಾಗ ಬಹಿರ್ಮುಖ ಆಗ್ತದ, ವೃತ್ತಿ ಹೊರಗೆ ಬರ್ತದ, ಅವಾಗ ಮನುಷ್ಯ ನಮಸ್ಕಾರ ಮಾಡಿ ಕೇಳ್ತಾನ, ಯಪ್ಪ ನೀವು ಹಾಗೆ ಕುಂತಿರಲ್ಲ, ತಲೆ ಮ್ಯಾಲ ಬೆಂಕಿ ಇಟ್ಟೋದ್ರು. ಇಲ್ಲಪ್ಪ, ಯಾವ ಇಡಿಸಿದವನು ಅವನೇ, ತಗಸದವನು ಅವನೇ, ಆ ಪ್ರಾರಬ್ಧ ರೂಪದಿಂದ ಅವನೇ ಬಂದಿಟ್ಟಾನ. ಈಗ ಅದೇ ಪರಮಾತ್ಮನೇ ಇಡಿಸ್ಯಾನ, ಪರಮಾತ್ಮನೇ ತಗಸ್ಯಾನ. ಅದು ಸುಖ ದುಃಖವನ್ನು ಕೊಟ್ಟು ನಮ್ಮ ಪ್ರಾರಬ್ಧ ಕರ್ಮವನ್ನ ಕಳೀತದ. ಅದಕ್ಕೋಸ್ಕರವಾಗಿ ನಾವು ಸೇವಾ ಮಾಡಬೇಕು, ಮಹಾತ್ಮರು ಗುರುಗಳು ಸೇವಾ ಮಾಡಬೇಕು. ಈಗಿನ ಶಿಷ್ಯರು ಹೆಂಗಿರ್ತಾರ ಗೊತ್ತದನ್? ಸಿದ್ಧಾರೂಢರ ಹತ್ರ 100 ಶಿಷ್ಯರು, ಈ ಸಾವಿರ ಜನರು ಭಕ್ತರು ಬರುವಂತ ಸಂದರ್ಭದೊಳಗ ಅಲ್ಲಿ ದಾಸೋಹಕ್ಕಾಗಿ 2 ಧರ್ಮಶಾಲಾ ಛತ್ರಗಳನ್ನ ಕಟ್ಟಿಸಿದ್ರು, ಬಾವಿಯನ್ನ ತೋರಿಸಿದ್ರು, ಮತ್ತು ಅನೇಕ ಅಡಿಗೆ ಮನೆಗಳನ್ನ, ಶಾಲೆಗಳನ್ನ ಕಟ್ಟಿಸಿದ್ರು. ಯಾವುದಕ್ಕೋಸ್ಕರವಾಗಿ ಅಂದ್ರ ಬಂದ ಜನರಿಗೆ ಅನುಕೂಲ ಆಗಲಿ ಅಂತ ಎಲ್ಲವನ್ನ ಸಹಕಾರ ಮಾಡ್ತಾ ಇರುವಾಗ ಏನಾಯ್ತು ಅಂದ್ರ, ಎಂಥ ಶಿಷ್ಯರು ಇದ್ರು ಅಂದ್ರ, ಒಂದು ದಿವಸ ಅಲ್ಲಿ ಒಬ್ಬ ಗೃಹಸ್ಥ, ಅವನ ಹೆಸರು ಭೀಮಣ್ಣ ಅಂತ ಬರ್ತದೆ. ಆ ಉಜ್ಜಣ್ಣನವರ ಭೀಮಣ್ಣ ಹೆಸರು ಉಜ್ಜಣ್ಣನವರು ಅಂತ ಬಹುಶಃ ಕೇಳಿರ್ಬೇಕು ನೀವು. ಅಡ್ಡ ಹೆಸರು ಭೀಮಣ್ಣ ಅಂತ. ಅಗರ್ಭ ಶ್ರೀಮಂತರು. ಆದ್ರ ಅವ್ರಿಗೆ ಸಂತಾನ ಭಾಗ್ಯ ಇರಲಿಲ್ಲ, ಮಕ್ಕಳಿರಲಿಲ್ಲ. ಹೀಗಾಗಿ ಆ ಸಿದ್ಧಾರೂಢರ ಒಂದು ವೈಭವ ನೋಡಿ ಕೊನೆಗೆ ಅವರ ಆಶೀರ್ವಾದದಿಂದ ಆದ್ರೂ ಕೂಡ ನಮಗ ಮಕ್ಕಳ ಆಗಬಹುದು ಅಂತ ಹೇಳಿ ಒಂದು ದಿವಸ ಗಂಡ ಹೆಂಡತಿ ಇಬ್ರು ಬಂದು ನಮಸ್ಕಾರ ಮಾಡಿ ತಮ್ಮ ದುಃಖವನ್ನ ನೋಡ್ಕೋತಾರೆ. ಸಂಸಾರಿಕ ಜೀವನದೊಳಗ ಸಂತಾನ ಭಾಗ್ಯ ಇರಬೇಕು. ಸಂತಾನ ಭಾಗ್ಯ ಇಲ್ಲದ ಮನಿ ಅದು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುವುದಿಲ್ಲ. ಅದಕ್ಕೆ ಬಹಳಷ್ಟು ಜನರು ಆ ಬಂಜಿತನ ಉಳ್ಳವರಿಗೆ ನಿಂದ ಮಾಡ್ತಾರೆ, ಏನೋ ತಿರಸ್ಕಾರ ಭಾವನೆ ಮಾಡ್ತಾರೆ. ಯಾಕಂತ ಕೇಳಿದ್ರ ಅಂತಾರ ನೋಡ್ರಿ, ಬಂಜಿ ಬಾಗಿಲ ಮುಂದ ಬಂಗಾರದೊಳ ಕಲ್ಲು ಬಂದು ಕೊಟ್ಟಾಕ ಸ್ವಸಿಯಿಲ್ಲ ಮಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಮಗನಿಲ್ಲ. ಸಂಸಾರಿಕ ಜೀವನದೊಳಗ ಕನಿಷ್ಠ ಅಂದ್ರು ಒಂದು ಹೆಣ್ಣು ಒಂದು ಗಂಡು ಮಕ್ಕಳು ಇರಬೇಕು, ಕನಿಷ್ಠ ಆದ್ರೂ ಕೂಡ. ಒಂದ್ ವೇಳೆ ಹೆಣ್ಣು ಮಗುನೂ ಇಲ್ಲ ಗಂಡು ಮಗುನೂ ಇಲ್ಲದೆ ಇದ್ರ ಆ ಸಂಸಾರದ ಜೀವನದೊಳಗ ಬಹಳಷ್ಟು ದುಃಖವನ್ನ ಅನುಭವಿಸ್ತಾರೆ. ಅದಕ್ಕಾಗಿ ಆ ಗರತಿ ಹೆಣ್ಮಗಳು ಹಾಡ್ತಾಳ, ಬಂಜಿ ಬಾಗಿಲ ಮುಂದ ಬಂಗಾರದ ಒಳಕಲ್ಲು, ಒಳಕಲ್ಲ ಅಂದ್ರ ಕುಟ್ಟು ಕಲ್ಲ, ಎದರದಾರಿ ಬಂಗಾರದ ಒಳಕಲ್ಲದಂತ್ರಿ.
ಕಲ್ಲಿನದಾವ್, ಕರಿ ಕಲ್ಲಿನದಾವ್ ನಿಮ್ ಮನ್ಯಾಗ. ಆದ್ರ ಆಕಿ ಮನಿ ಮುಂದ ಮನ್ಯಾಗ ಬಂಗಾರದೊಳಗ ಕಲ್ಲದ, ಕುಟ್ಟು ಒಣಕಿನೂ ಬಂಗಾರದದ, ಕಲ್ಲುನು ಬಂಗಾರದೇ ಅದ. ಏನ್ ಮಾಡುದು? ಬಂದ್ ಕುಟ್ಟಾಕ ಸೊಸಿ ಇಲ್ಲ, ಸೊಸಿ ಹಾಕಿಲ್ಲ, ಮಗ ಇಲ್ಲ. ಮಗ ಇದ್ರ ಮದ್ವಿ ಮಾಡ್ತಾಳ, ಮದ್ವಿ ಮಾಡಿದ್ರ ಸೊಸಿ ಬರ್ತಾಳ, ಸೊಸಿ ಬಂದ್ರ ಆ ಬಂಗಾರದ ಕಲ್ಲದೊಳಗ ಕುಟ್ಟಿ ಊಟ ಮಾಡಿಸ್ತಾಳ, ಸೇವಾ ಮಾಡ್ತಾಳ. ಆದ್ರ ಮಗ ಇಲ್ಲ, ಸೊಸಿ ಇಲ್ಲ. ಅದಕ್ಕಂತಾರ ಬಂದು ಕುಟ್ಟಾಕ ಸೊಸಿ ಇಲ್ಲ, ಮಾನವಮಿ ಹಬ್ಬ ಬಂದಾಗ ಬಂಗಾರ ಕೊಟ್ಟು ನಮಸ್ಕಾರ ಮಾಡ್ಲಿಕ್ಕ ಮಗ ಇಲ್ಲ. ಅಂತ ಶ್ರೀಮಂತಿಕೆಯನ್ನ ತೋಡ ನಾ ಏನು ಮಾಡಿಲ್ಲ ಭಗವಂತ ಅಂತ ಯಾವಾಗಲೂ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾಳೆ, ಪ್ರಾರ್ಥನೆ ಮಾಡ್ತಾಳೆ. ಆ ಬಂಜಿತನ ಕಾಡ್ತಾ ಇತ್ತು. ಅದೇ ಒಂದ್ ವೇಳೆ ಒಂದು ಮಗು ಇತ್ತು ಅಂದ್ರ, ಮಕ್ಕಳಿತ್ತು ಅಂದ್ರ ಎಷ್ಟ ಆನಂದವಾಗಿರುತ್ತದೆ. ಆಡಿ ಬಾನನ ಕಂದ ಅಂಗಾಲ ತೊಳದೇನ, ತೆಂಗಿನ ನೀರ ತಕ್ಕೊಂಡು. ಬಾಳ ಚಂದ ಹಾಡ್ತಾಳ ತಾಯಿ. ಏನು ಆಡಿ ಬಾನನ ಕಂದ ಅಂಗಾಲ ತೊಳೆದೇನ, ತೆಂಗಿನ ಎಳೆ ನೀರು ತಕ್ಕೊಂಡು ನಿಮ್ಮ ಮುಖವ ತೊಳೆದೇನ. ಆ ನುಡಿಯಲ್ಲಿ ಎಷ್ಟ್ ಚಂದ ಹಾಡ್ತಾಳಂದ್ರ, ಆ ಮಗು ಆಡಿ ಬಂದ್ರು, ಹೊಲಸಾಗಿ ಬಂದ್ರು, ಎದರ್ ನೀರ ಸಾದಾ ನೀರಲ್ಲಂತ, ಆ ತೆಂಗಿನಕಾಯಿ ನೀರ್ ತಕ್ಕೊಂಡು ತೊಳಿತಾಳಂತ. ಆ ಮಗು ಒಳಗ ಹೊರಗ ಆಡದ್ರ ಗಾಳಿ ಬೀಸದಂಗ ಆಗ್ತದ. ಅಂದ್ರೆ ಅಷ್ಟೊಂದು ಆನಂದ ಆ ಕೌಟುಂಬಿಕ ಜೀವನ ತಂದೆ ತಾಯಿಗಳಿಗೆ ಸಿಗುತ್ತದ. ಒಂದ್ ವೇಳೆ ಮಕ್ಕಳೇ ಇಲ್ಲದೆ ಇದ್ದಾಗ ಆ ಮನೆಯಲ್ಲಿ ಆನಂದ ನೆಮ್ಮದಿನೇ ಇರಂಗಿಲ್ಲ. ಅದಕ್ಕೋಸ್ಕರವಾಗಿ ಆ ಬಂಜತನದಿಂದ ಕೂಡಿರ್ತಕ್ಕಂಥ ಆ ಮಕ್ಕಳಿಲ್ಲದವನವು ಪಕ್ಷಿ ಇಲ್ಲದವನವು ಅಂತ ಸರ್ವಜ್ಞ. ಮಕ್ಕಳಿಲ್ಲದ ಮನಿ, ಆ ಪಕ್ಷಿ ಇಲ್ಲದ ವನ ಹೇಗ ಅವು ಬಣಬಣ ಅಂತಿರ್ತದ. ಹಾಗೇನೆ ಭೀಮಪ್ಪ, ಉಜ್ಜಣ್ಣನವರ ಭೀಮಪ್ಪ ಗಂಡ ಹೆಂಡತಿ ಇಬ್ರು ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ದುಃಖವನ್ನ ತೋಡ್ಕೊಂಡು, ಹೇ ಸದ್ಗುರುನಾಥ, ನಮಗೆ ಸಂತಾನ ಭಾಗ್ಯ ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರ. ಅವಾಗ ಸಿದ್ಧಾರೂಢರಂತಾರ, ಎಬ್ಸಿ ಬಹಳ ಸಂತೋಷ, ನಿಮಗೆ ಮಕ್ಕಳು ಬೇಕು. ಆದ್ರ ಮಕ್ಕಳು ಎರಡು ಪ್ರಕಾರದಾರ. ಏನು ಜ್ಞಾನಿ ಸಂತಾನ ಬೇಕು, ಏನು ಅಜ್ಞಾನಿ ಸಂತಾನ ಬೇಕು. ಏನು ಒಳ್ಳೆ ಸಜ್ಜನ ಮಕ್ಕಳು ಬೇಕು, ಏನು ದುರ್ಜನ ಮಕ್ಕಳು ಬೇಕು. ಜ್ಞಾನಿ ಪುತ್ರ ಬೇಕೋ ಅಥವಾ ಅಜ್ಞಾನಿ ಪುತ್ರ ಬೇಕೋ ಅಂದಾಗ, ಯಪ್ಪ ನಮಗೆ ಜ್ಞಾನಿ ಪುತ್ರನೇ ಬೇಕು. ಜ್ಞಾನಿ ಪುತ್ರನಿಂದ ಏನಾಗ್ತದ ಅಂತ ಕೇಳಿದ್ರ, ನಿನ್ನ ಕುಲ ಉದ್ಧಾರ ಆಗ್ತದ, ಕೀರ್ತಿ ಬರ್ತದ, ಯಶಸ್ಸು ಸಿಗುತ್ತದ, ಎಲ್ಲಾ ಕಡೆಗೆ ನಿನ್ನ ಹೊಗಳ್ತಾರ, ಜಗತ್ ಕಲ್ಯಾಣ ಆಗ್ತದ. ಒಂದಳ ಕುಪುತ್ರು ಹುಟ್ಟಿದ್ರಂದ್ರ, ಅಜ್ಞಾನಿ ಹುಟ್ಟುದು ಅಂದ್ರ ನಿನ್ನ ಮಾನ ಮರ್ಯಾದೆ ಗೌರವ ಮನೆತನದ ಕೀರ್ತಿ ಎಲ್ಲ ಹಾಳಾಗಿ ಹೋಗ್ತದ. ಅದಕ್ಕೋಸ್ಕರವಾಗಿ ಹೆಂಗ ಒಬ್ಬ ಚಂದ್ರ ಇರೋದ್ರಿಂದ ಇಡೀ ರಾತ್ರಿ ಎಲ್ಲ ಬೆಳಕು ಕೊಡ್ತದ, 108 ನಕ್ಷತ್ರ ಇದ್ರೂ ಏನು ಉಪಯೋಗ ಇಲ್ಲ. ಹಾಗ ಚಂದ್ರನಂತ ಜ್ಞಾನಿ ಮಗ ಬೇಕು. ಹಾಗ ಒಂದು ಹೂ ಅರಳುತ್ತು ಅಂದ್ರ ಇಡೀ ಅರಣ್ಯೆಲ್ಲ ಸುಗಂಧ ಬೀರ್ತದ. ಹಾಗ ಒಳ್ಳೆ ಜ್ಞಾನಿ ಸುಪುತ್ರ ಆದ್ನಂದ್ರ ಆ ಇಡೀ ಕುಲನೇ ಉದ್ಧಾರ ಮಾಡ್ತಾನ. ಅದಕ್ಕೆ ಪುತ್ರ ಅಂತ ಯಾರಿಗನ್ಬೇಕಂದ್ರ ಹೇಳ್ತಾರ ಅವರು ಭರ್ತೃಹರಿ ಮಹಾರಾಜರು, ಯಾ ಪ್ರೀಣಯೇತ್ ಸುಚರಿತೈ ಸಯೇವ ಪುತ್ರ. ಯಾವ ಮಗನಾಗಿ ಹುಟ್ಟಿದಂತವನು ತನ್ನ ಆಚಾರ ವಿಚಾರ ನಡೆ ನುಡಿಗಳಿಂದ ತಂದೆ ತಾಯಿಗಳನ್ನ ಸಂತೋಷವಾಗಿಡ್ತಾನ, ಅವ ನಿಜವಾದ ಪುತ್ರ, ಅವ ನಿಜವಾದ ಮಗ. ಅದಕ್ಕಾಗಿ ದುಷ್ಟ ಮಗ ಬೇಕೋ, ಶಿಷ್ಟ ಮಗ ಬೇಕೋ, ಜ್ಞಾನಿ ಮಗ ಬೇಕೋ, ಅಜ್ಞಾನಿ ಮಗ ಬೇಕೋ ಅಂದ ಕೂಡ್ಲೆ ಅವ ಅಂತಾನೆ, ಯಪ್ಪ ನನಗ ಜ್ಞಾನಿ ಮಗನೇ ಬೇಕು. ಕೀರ್ತಿ ತರ್ತಕ್ಕಂಥ ಮಗ ಬೇಕು, ಅಪಕೀರ್ತಿ ತರ್ತಕ್ಕಂಥ ಮಗ ನನಗ್ ಬ್ಯಾಡ
ಅಂದಾಗ ನೋಡಪ್ಪ, ಕೀರ್ತಿ ತರ್ತಕ್ಕಂತ ಮಗ, ಜ್ಞಾನಿ ಮಗ ಎಂದ್ ಹುಟ್ಟಬೇಕು, ನಿನಗ ಅವ ಹೆಂಗ್ ಹುಡ್ತಾನೆ ಹೆಂಗಿರೋ ಗೊತ್ತಿಲ್ಲ, ಅದಕ್ಕ ಒಂದು ಕೆಲಸ ಮಾಡು. ಏನು ಅಂತ ಕೇಳಿದ್ರ, ನನ್ನನ್ನೇ ನಿನ್ನ ಮಗನನ್ನಾಗಿ ಸ್ವೀಕಾರ ಮಾಡು ಅಂತ ಹೇಳೋದು ಕೂಡ್ಲೆ ಇಬ್ರಿಗೆ ಗಂಡ ಹೆಂಡತಿಗೆ ಅನ್ನಿಸ್ತದ, ಬಹಳ ಸಂತೋಷ ಆಗಿ ಯಪ್ಪ ನಿನ್ನನ್ನೇ ಮಗ ಆಗಿ ಸ್ವೀಕಾರ ಮಾಡ್ತೀವಿ ಅಂತ ದಂಡವತ್ತ ನಮಸ್ಕಾರ ಹಾಕ್ತಾರೆ. ಅವತ್ತಿನಿಂದ ಸಿದ್ಧಾರೂಢರು ಉಜ್ಜಣ್ಣನವರ ಭೀಮಪ್ಪರ ಮಗನಾಗಿ ಉಳಿತಾರ. ಅವ್ರ ಮನೆಯೊಳಗನೆ ಉಳಿತಾರ. ಅಲ್ಲಿ ಇರೋದು, ಪ್ರಸಾದ ಮಾಡೋದು, ಮತ್ತಲ್ಲಿ ಆಶ್ರಮಕ್ಕೆ ಬರೋದು. ಹೀಗಿರುವಂತ ಸಂದರ್ಭದೊಳಗ ಅನೇಕ ಭಕ್ತಾದಿಗಳು ಬರ್ತಾ ಇರ್ತಾರೆ. ಅನೇಕ ಶಿಷ್ಯರ ಬಳಗ ಹೆಚ್ಚಾಗ್ತದೆ. ಹೀಗೆ ಸಿದ್ಧಾರೂಢರ ಕೀರ್ತಿ ಎಲ್ಲಾ ಕಡೆಗೂ ಹಬ್ಬಿರೋದ್ರಿಂದ ಒಂದಾನೊಂದು ದಿವಸ ಅವರ ಸೇವಾ ಹೇಗೆ ಮಾಡ್ತಿದ್ರು ಅಂದ್ರ, ಈಗಿನ ಶಿಷ್ಯರ ಹಂಗಲ್ಲ. ಅವಾಗ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಿದ್ರು. ಈಗಿನ ಶಿಷ್ಯರು ಹೆಂಗಿರ್ತಾರ ಗೊತ್ತದನ್ನು? ಒಂದ್ ಆಶ್ರಮದೊಳಗ ಒಬ್ಬ ಶಿಷ್ಯ ಇದ್ನಂತ ಅನ್ನತಕ್ಕಂತ ಉಜ್ಜಣ್ಣನವರು ಭೀಮಪ್ಪ. ಅದರಂತೆ ಹೊಂಬಣ್ಣ, ಕಾರಡಗಿ, ಮಲ್ಲಪ್ಪ, ಸಿರುಗುಪ್ಪಿ, ಹೊಂಬಣ್ಣ ಇವರೆಲ್ಲಾ ಕೂಡಿ ಏನ್ ಮಾಡಿದ್ರು ಅಂದ್ರ ಧರ್ಮಶಾಲೆಯನ್ನ ಕಟ್ಟಿದ್ರು, ಅನ್ನ ಛತ್ರಗಳನ್ನ ಕಟ್ಟಿದ್ರು, ಹಾಗೆ ಬಾವಿಯನ್ನ ತೋಡಿದ್ರು ಶ್ರದ್ಧಾ ಭಕ್ತಿಯಿಂದ. ಹೀಗೆ ಜಾತ್ರೆ ಕೂಡ ಪ್ರಾರಂಭ ಮಾಡ್ತಾರೆ. ಒಮ್ಮೆ ಏನಾಯ್ತು ಅಂದ್ರ, ಗೌರಿ ಹುಣ್ಣಿಮೆ ದಿವಸ, ಹುಣ್ಣಿಮೆಗೊಂದು ಜಾತ್ರೆ ಮಾಡುವಾಗ ಆ ಓಣಿಯೊಳಗೆ ಎಲ್ಲಾರು ಕೂಡಿ ಈ ಸಲ ಒಂದು ತೇರು ಮಾಡಿಸೋನಂತ ಹೇಳಿ ತೇರು ತಯಾರು ಮಾಡುದು. ತೇರು ತಯಾರು ಮಾಡಿ ಇನ್ನ ಉತ್ಸವ ಮಾಡಬೇಕು ಅಂತ ಎಲ್ಲಾ ಕಮಿಟಿಯವರೆಲ್ಲ ಜನರು ಕೂಡಿ ವಿಚಾರ ಮಾಡಿದ್ರು. ಈ ತೇರ್ನೊಳಗ ಯಾರಿಗ್ ಕೂಡಿಸ್ಬೇಕು, ಯಾವ ಸ್ವಾಮಿಗಳನ್ನ ಕರ್ಕೊಂಡ್ಬರ್ಬೇಕು, ಯಾವ ದೇವ್ರನ್ನ ಇಡಬೇಕು ಅಂತ ವಿಚಾರ ಬಂದಾಗ ಅಂತಾರವ್ರು, ಒಬ್ಬ ಅಂತಾರ ಇಲ್ಲ ನಮ್ಮ ದೇವ್ರನ್ನ ಇಡಬೇಕು, ಇಲ್ಲ ನಮ್ಮ ದೇವ್ರನ್ನ ಇರ್ಬೇಕು, ಆ ಸ್ವಾಮಿ ಕರ್ಕೋಬೇಕು, ಈ ಸ್ವಾಮಿಗಳು ಕರ್ಕೊಂಡ್ಬರ್ಬೇಕು ಅಂತ ವಾದ ವಿವಾದ ಶುರು ಆಯ್ತು. ವಾದ ವಿವಾದ ಶುರು ಆದ ಕೂಡಲೇ ಕೆಲವೊಬ್ರು ಹಿರಿಯ ಮನುಷ್ಯರು ಬಂದ್ರು, ಇಲ್ಲ ವಾದ ವಿವಾದ ಮಾಡೋದು ಬೇಡ, ಇಲ್ಲಿ ಒಬ್ರು ಮಹಾತ್ಮರು ಸಿದ್ಧಾರೂಢರು ಬಂದಾರ, ಅವರು ಜ್ಞಾನಿ ಗುರುಗಳದಾರ, ಅವ್ರು ಎಲ್ಲಾರು ಅವರನ್ನ ಸ್ವೀಕಾರ ಮಾಡ್ತಾರ, ಅವರನ್ನ ಒಂದು ವೇಳೆ ತಂದು ನಾವು ಈ ರಥದಲ್ಲಿ ಕೂಡಿಸಿ ಎಳೆದಿದ್ದೆ ಆದ್ರ ನಮ್ಮ ಜಾತ್ರೆ ಯಶಸ್ವಿ ಆಗ್ತದ ಅಂತ ಎಲ್ಲಾರು ಒಪ್ಪಿಕೊಂಡ್ರು, ನಿರ್ಣಯ ಎತ್ಕೊಂಡ್ರು. ಇಲ್ಲಿ ಡುಂಗೇರಿ ಕಟ್ಟಿ ಮೇಲೆ ಕುಂತಿದ್ರಲ್ಲ ಸಿದ್ಧಾರೂಢರು ಬಂದ್ರು. ಎಲ್ಲಾರು ಬಂದು ದಂಡವತ್ತ ನಮಸ್ಕಾರ ಹಾಕಿ, ಯಪ್ಪ ನಾವು ಒಂದು ರಥ ಮಾಡೀವ್ರಿ, ತಾವು ಬರ್ಬೇಕು, ಅದನ್ನ ಸಾಗಿಸ್ಬೇಕು ಅಂದಾಗ ಸಿದ್ಧಾರೂಢರಂತಾರ ಆಗಲಿ. ಸಿದ್ಧಾರೂಢರನ್ನ ಕರ್ಕೊಂಡು ಹೋಗಿ ಸ್ನಾನ ಪೂಜಾದಿಗಳನ್ನ ಮಾಡಿಸಿ, ಬಟ್ಟೆ ಪಿತಾಂಬರಾದಿಗಳನ್ನ ಉಡಿಸಿ ರಥದೊಳಗ ಕೂಡಿಸ್ತಾರ. ಅವಾಗ ಸಿದ್ಧಾರೂಢರಂತಾರ ಮಂಗಲಮಸ್ತು ಶುಭಮಸ್ತು ಅಂತ ಅವಾಗ ಆಶೀರ್ವಾದ ಮಾಡ್ತಾರ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತೆ ಶಿವ ಹರ ಮಹಾದೇವ್. ಸದ್ಗುರು ಸಿದ್ಧಾರೂಢ ಮಹಾರಾಜ ಕಿ ಜಯ ಅಂತ ಯಾವಾಗ ಜಯ ಜಯಕಾರ ಹಾಕ್ತಾರ, ರಥ ಸಾಗ್ತದ. ಹೀಗೆ ರಥ ಸಾಗಿಸಿ ಎಲ್ಲಾ ಜನರು ರಥೋತ್ಸವವನ್ನು ಮಾಡ್ತಾರ. ಕಾರಿಕ ಬದಾಮಿ ಹಾರಿಸ್ತಾರ. ಆ ಆನಂದದಲ್ಲಿ ಲೋಲಾಡ್ತಾ ಸದ್ಗುರು ಸಿದ್ಧಾರೂಢರ ಜಾತ್ರೆಯನ್ನ, ಆ ರಥವನ್ನ ಸಾಗಿಸಿ ಕೊನೆಗೆ ವಾಪಸ್ ತಂದು ಸಿದ್ಧಾರೂಢರನ್ನ ಇಳಿಸಿ ಮತ್ತೆ ಸಮ್ಮಾನ ಪೂರ್ವಕವಾಗಿ ಅವರನ್ನ ಕಳಿಸಿಕೊಡ್ತಾರ. ಮುಂದ ಅಲ್ಲಿ ಏನಾಗ್ತದಂತ ಕೇಳಿದ್ರ, ಪ್ರತಿ ವರ್ಷವೂ ಕೂಡ ಆ ಕಾರ್ತಿಕ ಶುದ್ಧ ಪೂರ್ಣಿಮಾ ದಿವಸ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ಅಂತ ವಿಚಾರ ಮಾಡ್ತಾರ. ತಿರುಗುಪ್ಪಿ ಹೊಂಬಣ್ಣ ಒಮ್ಮೆ ಬರಗಾಲ ಬೀಳುತ್ತದ. ಬರಗಾಲದೊಳಗೂ ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ರು, ಎಲ್ಲಾ ಬಡವರಿಗೆ ಪ್ರಸಾದ ಮಾಡಿಸ್ಬೇಕು. ನಿಮ್ಮಂತ ಭಕ್ತರೆಲ್ಲರೂ ಇದೊಂದು ಅನ್ನ ಸಂತರ್ಪಣೆ, ಬಹುಶಃ ಮೊನ್ನೇನು ಕೊರೋನಾ ಬಂದ ಸಂದರ್ಭದೊಳಗ ಎಷ್ಟೋ ದೇಶಗಳಲ್ಲಿ ಬರಗಾಲ, ಆ ಸಿದ್ಧಾರೂಢ ಸದ್ಭಕ್ತರೆಲ್ಲರೂ ಮಠದಲ್ಲಿ ಸದೈವ ಅನ್ನ ಸಂತರ್ಪಣೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನ ಸದ್ಗುರು ಸಿದ್ಧಾರೂಢರ ನೇತೃತ್ವದಲ್ಲಿ ಏನ್ ಸಿರುಗುಪ್ಪಿ ಹೊಂಬಣ್ಣ
ಹಾಗೂ ಕಾರಡಗಿ ಮಲ್ಲಪ್ಪ ಅನ್ನತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರ ಸಿದ್ಧಾರೂಢರ ಒಂದು ಸನ್ನಿಧಿಯೊಳಗ ದಾಸೋಹವನ್ನು ಮಾಡ್ತಾ ಬಡಬಗ್ಗರಿಗೆ ಊಟವನ್ನು ಹಾಕ್ತಾ ಇರುವಾಗ ಏನು ಕಾರ್ತಿಕ ಶುದ್ಧ ಪೂರ್ಣಿಮೆ ದಿವಸ ಏನು ದಾಸೋಹ ಮಾಡಿದ್ರು ಅದನ್ನ ನೋಡಿ ಪ್ರತಿಯೊಬ್ಬರು ಮಾಡಕ್ಕೆ ಶುರು ಮಾಡಿದ್ರು. ಹೀಗಿರುವಾಗ ಸದ್ಗುರು ಸಿದ್ಧಾರೂಢರು ಬಹಳಷ್ಟು ಆನಂದದಿಂದ ಸಂತೋಷದಿಂದ ಅವರೆಲ್ಲರಿಗೂ ಆಶೀರ್ವಾದ ಮಾಡ್ತಾರ. ಸದ್ಗುರು ಸಿದ್ಧಾರೂಢರೇನು ಆ ಕಾರ್ತಿಕ ಪೂರ್ಣಿಮಾ ದಿವಸ ಏನು ಪ್ರಾರಂಭ ಮಾಡಿದ್ರು, ಉತ್ಸವ ಪ್ರಾರಂಭ ಮಾಡಿದ್ರು, ಎಲ್ಲ ಸದ್ಭಕ್ತಾದಿಗಳು ಆ ರಥೋತ್ಸವವನ್ನ ಪ್ರಾರಂಭ ಮಾಡಿದ್ರು. ಜೊತೆಗೆ ಮಂಟಪ ಪೂಜೆ, ಸದ್ಗುರು ಸಿದ್ಧಾರೂಢರನ್ನ ಏನು ಸಿಂಹಾಸನದ ಮೇಲೆ ಕೂಡಿಸಿ ಏನು ಶೃಂಗಾರ ಮಾಡಿ ಮಹಾಮಂಗಳಾರತಿ ಮಾಡುವುದು, ಹೀಗೆ ಮಂಟಪ ಪೂಜೆ, ರಥೋತ್ಸವ, ಅನ್ನ ಸಂತರ್ಪಣೆ ಇವೆಲ್ಲ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು. ಜನಸಾಗರವೇ ಹರಿದು ಬರ್ಲಾಕತ್ತು. ಎಲ್ಲ ಭಕ್ತಾದಿಗಳು ವಿಚಾರ ಮಾಡಿ ಈ ಹುಣ್ಣಿಮೆ ಕಾರ್ಯಕ್ರಮವನ್ನ ನಾವು ಇನ್ನು ಮ್ಯಾಲ ಶಿವರಾತ್ರಿಗೆ ಮಾಡೋಣಂತ ಹೇಳಿ ಸಿದ್ಧಾರೂಢರ ಅಪ್ಪಣೆಯನ್ನು ಪಡ್ಕೊಂಡು ಪ್ರತಿ ಶಿವರಾತ್ರಿಗೆ ಆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಸದ್ಗುರು ಸಿದ್ಧಾರೂಢರ ಒಂದು ಭವ್ಯ ರಥೋತ್ಸವ ಕಾರ್ಯಕ್ರಮ ಶಿವರಾತ್ರಿ ಎಂದು ಪ್ರಾರಂಭ ಆಗ್ತದ. ಅಂತ ಸದ್ಗುರು ಸಿದ್ಧಾರೂಢರ ಜೀವನ ಚರಿತ್ರೆಯಲ್ಲಿ ಹೀಗೆ ಅನೇಕ ಶಿಷ್ಯರು ಬರ್ತಾ ಇದ್ದಾರೆ. ಅನೇಕ ಲೀಲೆಗಳು ಕೂಡ ಅಲ್ಲಿ ನಡೀತಾ ಇದಾವೆ. ಒಂದಾನೊಂದು ಸಮಯದಲ್ಲಿ ಅನೇಕ ಸದ್ಭಕ್ತಾದಿಗಳು ಪ್ರತಿನಿತ್ಯ ದಾಸೋಹವನ್ನ ಪ್ರತಿನಿತ್ಯ ಬಂದಂತ ಭಕ್ತಾದಿಗಳಿಗೆ ಅನ್ನದಾಸೋಹ ಹಾಗೂ ಅದರ ಜೊತೆಗೆ ಸದ್ಗುರು ಸಿದ್ಧಾರೂಢರು ಕೂಡ 2-3 ಹೊತ್ತು ಶಾಸ್ತ್ರವನ್ನು ನಡೆಸ್ತಿದ್ರು. ಮುಂಜಾನೆ ಪ್ರಾತಃ ಕಾಲ ಹಾಗೂ ಮಧ್ಯಾಹ್ನ ಸಾಯಂಕಾಲ. ಬಹುಶಃ ಈಗಾದ್ರೂ ಕೂಡ ಸಿದ್ಧಾರೂಢ ಮಠದಲ್ಲಿ ಬಹುಶಃ ನನಗನಿಸಿದ ಮಟ್ಟಿಗೆ ಈ ಪ್ರಪಂಚದಲ್ಲೇನ್ರಿ, ಭಾರತದಲ್ಲೇನ್ರಿ, ಕರ್ನಾಟಕದಲ್ಲೇನ್ರಿ ಮುಂಜಾನೆ ಹಾಗೂ ಸಾಯಂಕಾಲ ಸತತ ಶಾಸ್ತ್ರ ಮತ್ತು ಓಂ ನಮಃ ಶಿವಾಯ ಅನ್ನತಕ್ಕಂತ ಶಿವಪಂಚಾಕ್ಷರ ಮಹಾಮಂತ್ರದ ಜಪ 24 ಗಂಟೆ ಸದೈವ ಎಲ್ಲಿಯಾದ್ರೂ ಜಪ ನಡೀತಿತ್ತು ಅಂದ್ರ ಅದು ಕೇವಲ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಮಾತ್ರ ಅದ ಹೊರತು ಮತ್ತೆಲ್ಲಿ ಕಾಣಂಗಿಲ್ಲ. ಅಂತ ದಿವ್ಯ ಕ್ಷೇತ್ರ, ಪುಣ್ಯ ಕ್ಷೇತ್ರ ಹುಬ್ಬಳ್ಳಿ ಆಯ್ತು. ಅದಕ್ಕೋಸ್ಕರವಾಗಿ ಸದ್ಗುರು ಸಿದ್ಧಾರೂಢರ ಆ ಒಂದು ಹುಬ್ಬಳ್ಳಿ ಎಂಬುದು ಕಲ್ಯಾಣ ಸಿದ್ಧಾರೂಢ ಬಸವಣ್ಣ ಅಂತ ನೀವು ಕೇಳಿರ್ಬೇಕು. ಅಕ್ಕಲಕೋಟೆ ಶರಣಪ್ಪನವರಂತ ಆಗಿ ಹೋಗಿದ್ದಾರೆ. ಸಿದ್ಧಾರೂಢರನ್ನ ಸಾಕ್ಷಾತ್ ಪರಮಾತ್ಮನ ಅವತಾರಿ ಅಂತ ತಿಳ್ಕೊಂಡು ಅವರನ್ನ ಸೇವಿಸಿ ಅವರ ಕೀರ್ತಿಯನ್ನು ದಶದಿಕ್ಕಿಗೂ ಪ್ರಚಾರ ಮಾಡಿದಂಥವ್ರು ಯಾರು? ಅಕ್ಕಲಕೋಟೆಯ ಶರಣಪ್ಪನವರು. ಅವರೇನು ಸಾಮಾನ್ಯರಲ್ಲ, ಅವರು ಮಹಾಜ್ಞಾನಿ, ಮಹಾ ಸದ್ಭಕ್ತ, ದಾಸೋಹ ಮೂರ್ತಿ. ಬಹುಶಃ ನಿಮ್ಗೆ ಗೊತ್ತಿರಬೇಕು, ಅಕ್ಕಲಕೋಟದೊಳಗ ಅವರು ಒಮ್ಮ ಏನ್ ನಡೆಸಿದ್ರು ಅಂತ ಕೇಳಿದ್ರೆ, ಒಂದು ಕಾರ್ಯಕ್ರಮದೊಳಗ ಕೀರ್ತನ ಮಾಡ್ತಿದ್ರು. ಅವ್ರು ಕೀರ್ತನ ಮಾಡ್ತಾ ಇರುವಾಗ ಬಸವಣ್ಣವ್ರ ಬಗ್ಗೆ ವರ್ಣನೆ ಮಾಡ್ತಾ ಮಾಡ್ತಾ ಕಣ್ಣಾಗ ನೀರ್ ಹಾಕಿದ್ರು. ಹೇ ಬಸವಣ್ಣ, ನಿನ್ನ ಕಾಲದಲ್ಲಿ ನೀ ಇರುವಂತ ಸಂದರ್ಭದಲ್ಲಿ ನಾ ಯಾಕೆ ಹುಟ್ಟಬಾರ್ದಾಗಿತ್ತು? ಯಾಕಂದ್ರ ಬಸವಣ್ಣ ಅಂದ್ರ ಆಗಿನ ಕಾಲದಲ್ಲಿ ಮಹಾ ಸದ್ಭಕ್ತ ಭಕ್ತಿ ಭಾಂಡಾರಿ ಬಸವಣ್ಣ, 63 ಪುರಾತನರು, 770 ಗಣಂಗಗಳನ್ನ ಕರೆಸಿ ಒಬ್ರಲ್ಲ ಇಬ್ರಲ್ಲ ಆ ಬಸವಣ್ಣನವರ ಪ್ರಭಾವವನ್ನ ಕಂಡು ಕಾಶ್ಮೀರದಿಂದ ಯಾರು ರಾಜ, ಕಾಶ್ಮೀರದ ರಾಜ ಬಂದು ಶಿಷ್ಯನಾದ ಶರಣನಾದ ಮೋಳಿಗೆ ಮಾರಯ್ಯ ಅಂತ ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ಬಂದು ಶರಣನಾದ. ಒಬ್ರಲ್ಲ ಇಬ್ರಲ್ಲ. ಹೀಗೆ ಆ ಬಸವಣ್ಣನ ಪ್ರಭಾವವನ್ನ ನೋಡಿ ಕೇಳಿ ಸ್ತುತಿ ಮಾಡ್ತಾ 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 ಆ ಬಸವಣ್ಣವರ ಕಾಲಕ್ಕ ನಾ ಯಾಕೆ ಹುಟ್ಟಿ ಬರಬಾರದು,
ಹೇ ಬಸವಣ್ಣ, ನಿನ್ನ ಕಾಲಕ್ಕ ನಾನು ಹುಟ್ಟಿದ್ದೆ ಅಂದ್ರ ನಿನ್ನ ಸೇವಾ ಮಾಡಿ ಧನ್ಯ ಆಗ್ತಿದ್ನಲ್ಲ ಅಂತ ಭಾವೋದ್ವೇಗದಿಂದ ಕಣ್ಣೀರ್ ಹಾಕ್ತಾ ಇರುವಾಗ ಒಬ್ಬ ಸಾಧು ಮಹಾತ್ಮ ಬಂದು ಕುಂತಿದ್ರತ್ತ ಆ ಸಭಾದಾಗ. ಅವಾಗ ಅವ ಅಂತಾನ, ಅವ ಹುಬ್ಬಳ್ಳಿಯಿಂದನೇ ಹೋಗಿದ್ದವ ಸಂಚಾರ ಮಾಡ್ಕೋತ. ಅವ ಅಂತಾನ, ಶರಣ್ರ ನಿಮ್ಗ ಇಷ್ಟು ಯಾಕ ದುಃಖ, ನೀವ್ ಯಾಕೆ ಚಿಂತೆ ಮಾಡ್ತೀರಿ? ಬಸವಣ್ಣನ ಕಾಲಕ್ಕೆ ಹುಟ್ಟಬೇಕು ಅಂತ ಏನು ಆಸೆ ಮಾಡ್ಲಿಕ್ಕತ್ತೀರಲ್ಲ, ಈಗ ಆ ಬಸವಣ್ಣನೇ ಹುಟ್ಟಿ ಬಂದಾನ, ಅವನ ಸೇವಾ ಮಾಡಿ ನೀವು ಧನ್ಯ ಆಗಬಹುದು ಅಂತ ಅಂದ ಕೂಡಲೇ, ಎಲ್ಲಿ ಹುಟ್ಟಿ ಬಂದಾನ ಹೇಳು, ನಾ ಹೋಗಿ ನೋಡಿ ಅವನ ಸೇವಾ ಮಾಡಿ ಧನ್ಯ ಆಗ್ತೇನೆ ಅಂದಾಗ, ಮತ್ತೆ ಅಲ್ಲಿ ಹುಬ್ಬಳ್ಳಿ ಅನ್ನತಕ್ಕಂತ ಶಹರದೊಳಗ ಸಿದ್ಧಾರೂಢ ಎಂಬ ಹೆಸರಿನಿಂದ ಹುಟ್ಟಿ ಬಂದಾನ, ಅವ್ರ ಸೇವಾ ಮಾಡಿ ಧನ್ಯ ಆಗು ಅಂತ ಮಹಾತ್ಮರ ಹೇಳ್ತಾರೆ. ಅವಾಗ ಸಿದ್ಧಾರೂಢರಂದು ಹತ್ರ ಹೋಗ್ಬೇಕು ಅಂತ ವಿಚಾರ ಮಾಡ್ತಾನ. ಆದ್ರೆ ಕೆಲವೊಬ್ರ ಕಡೆಯಿಂದ ಕೇಳಿದ್ ಗೊತ್ತಾಯ್ತು, ಇಲ್ಲ ಅವನು ಕೊಳ್ಳಾಗ ಲಿಂಗನೇ ಇಲ್ಲ, ಲಿಂಗ ಇಲ್ಲದ ಭವಿ ಅದಾನವ, ಲಿಂಗ ಇಲ್ಲದ ಭವಿ ಸೇವಾ ಹೆಂಗ್ ಮಾಡುದು? ಇವರ ಕೀರ್ತಿ ಬಾಳ್ ಹೇಳದ, ಸಾಕ್ಷಾತ್ ಶಿವನ ಅವತಾರ ಅಂತ ಹೇಳ್ತೀರಿ, ಅವು ಪವಾಡ ಬಾಳದವ, ಸಾವಿರಾರು ಲಕ್ಷ ಲಕ್ಷ ಜನ ಆ ಸದ್ಗುರು ಸಿದ್ಧಾರೂಢರ ಹತ್ರ ಬರ್ತಾರಂತ ಹೇಳ್ತೀರಿ. ಆದ್ರೆ ಲಿಂಗಿಲ್ಲದ ಭವಿ ಅಂತ ಕೆಲವೊಬ್ಬರು ಹೇಳ್ತಾರ. ನೋಡ್ರೆ ಬರ್ಬೇಕು, ಅವನ್ ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅಂದ್ರ ಲಿಂಗ ಕಟ್ಟಿ ಬರ್ಬೇಕು ಅಂತ ವಿಚಾರ ಮಾಡಿದ. ಯಾಕೆ ಲಿಂಗ ನಿಷ್ಠೆ ಅವಂದು. ತ್ರಿಕಾಲ ಪೂಜಾ ಮಾಡುವಂತ ಶರಣಪ್ಪನವರು ಒಂದು ಲಿಂಗ ತಗೊಂಡು ಹೊರಟ್ರು. ಎಲ್ಲಿಗಿರಿ? ಹುಬ್ಬಳ್ಳಿಗೆ. ಸಾಕ್ಷಾತ್ ಬಸವಣ್ಣನೇ ಸಿದ್ಧಾರೂಢ ಆಗಿ ಬಂದಾನ ಅಂತ ಹೇಳ್ತಾರ. ನೋಡರೆ ಬರೋನು ಅಂತ ಲಿಂಗ ತಗೊಂಡು ಹೊಂಟ. ಹುಬ್ಬಳ್ಳಿ ಸಮೀಪ ಬಂದ, ಹುಬ್ಬಳ್ಳಿ ಒಳಗ ಬಂದ, ಮಠಕ್ಕ ಇನ್ನೂ ಬಂದಿರ್ಲಿಲ್ಲ. ಅಲ್ಲೇ ಮಠದ ಹೊರಗನೆ ವಿಚಾರ ಮಾಡ್ದ. ಯಾವಾಗ ಅವನು ಕೊಳ್ಳಾಗನೆ ಲಿಂಗ ಇಲ್ಲ ಅಂದ್ಮೇಲೆ ಲಿಂಗ ಪೂಜಾ ಮಾಡ್ಕೊಳಂಗಿಲ್ಲ, ಆ ಸಿದ್ಧಾರೂಢನೇ ಲಿಂಗ ಪೂಜಾ ಮಾಡ್ಕೊಳಂಗಿಲ್ಲ ಅಂದ್ಮೇಲೆ ಭಕ್ತರು ಕೊಳ್ಳಾಗನು ಲಿಂಗ ಇರಂಗಿಲ್ಲ, ಪೂಜಾ ಮಾಡ್ಕೊಳಕ ಹೂವ ಪತ್ರಿ ನೀರನು ಸಿಗಂಗಿಲ್ಲ. ಅಲ್ಲಿ ನಾರೇ ಮೂರು ವೇಳೆ ಪೂಜಾ ಮಾಡ್ಕೊಳವ, ಅಲ್ಲಿ ಹೋದ್ರೆ ಪೂಜಾ ವ್ಯವಸ್ಥೆ ಆಗಲ್ಲ. ಅದಕ್ಕೆ ಇಲ್ಲೇ ಸೇದು ಬಾಯಿ ಮ್ಯಾಲ, ಸೇದು ಬಾಯಿ ಇತ್ತು, ಸೇದು ಬಾಯಿ ಅಂತಾರ, ಈಗೆಲ್ಲ ಹೋಗ್ಯಾವ. ಯಾಕ? ಗರ್ ಗಲ್ ಗರ್ ಗರ್ ನಲ್ ಗರ್ಗ, ಇಲ್ಲೇ ನೀರ್ ತಗೊಂಡು ಜಳಕ ಮಾಡಿ ಪೂಜಾ ಮಾಡ್ಕೊಂಡು ಆಮ್ಯಾಲ ಸಿದ್ಧಾರೂಢ ಭೇಟಿ ಆಗಬೇಕು ಅಂತ ಶರಣಪ್ಪ ವಿಚಾರ ಮಾಡ್ಕೊಂಡು ಆ ಬಾವಿ ಮ್ಯಾಲ ಬಂದು ಅಲ್ಲೇ ಬಕೆಟ್ ಹಗ್ಗ ಇತ್ತು, ನೀರ್ ಜಕ್ಕೊಂಡು ಜಳಕ ಮಾಡ್ಕೊಂಡು ಇನ್ನು ಪೂಜಾ ಮಾಡ್ಕೋಬೇಕು ಅಂತ ಒಂದು ಜಾಗ ಹುಡ್ಕ್ಯಾಳಕತ್ತಿದ್ದ. ಅಷ್ಟೊಳಗಾಗಿ ಒಬ್ಬ ಸಾಧು ಮುತ್ಯ ಬಂದ. ಸಾಧು ಮುತ್ಯ ಕೈಯಾಗ ಒಂದು ಬುಟ್ಟಿ ಅದ, ಅದ್ರಾಗಷ್ಟು ಹೂವ ಪತ್ರಿ ನೀರ ಅದ, ಉದ್ಬತ್ತಿ ಪೂಜಾ ಸಾಮಗ್ರಿ ಅದಾವ. ಅವೆಲ್ಲ ತಗೊಂಡು ಅಲ್ಲಿ ಬಂದ. ಅಕ್ಕಲ್ಕೋಟ ಶರಣಪ್ಪ ಅಂದ್ರ ನೀವೇನ್ರಿ ಅಂತ ಕೇಳ್ದ. ಹೌದು ನಾನೇ ಇದ್ದೀನಿ. ಈಗ ನೀವು ಪೂಜಾಕ ಹೂವ ಪತ್ರಿ ಸಿಗ್ತಾವೋ ಇಲ್ಲೋ ಅಂತ ನೀವು ಮನುಷ್ಯನಾಗ ಆಗಿತ್ತು, ಆಗ ತಗೋರಿ ಹೂವ ಪತ್ರಿ ತಗೊಂಡು ಪೂಜಾ ಮಾಡ್ಕೊಂಡು ಬರ್ರಿ ಅಂತ ಅವನ ಕೈಯಾಗ ಕೊಟ್ಟ. ನನ್ನ ಮನಸ್ಸಿನಾಗ ಆಗಿದ್ದು ಈ ಸಾಧು ಹೆಂಗ್ ಗೊತ್ತಾಯ್ತು? ಅಕ್ಕಲ್ಕೋಟ್ ಶರಣಪ್ಪ ಅಂತಾನ. ನನ್ನ ಮನಸ್ಸಿನಾಗ ನಾ ಮಾಡ್ಕೊಂಡಿನ್, ಯಾರಿಗೆ ಹೇಳಿರ್ಲಿಲ್ಲ, ಇವನಿಗೆ ಹೆಂಗ್ ಗೊತ್ತಾಯ್ತು ಅಂತ. ಇರ್ಲಿ ಬಿಡು, ಯಾರ್ಯಾಕೆ ಬರ್ಲಕ್ಕ ಒಂದು ತಗೊಂಡು ಪೂಜಾ ಮಾಡ್ಕೊಂಡು ತೀರ್ಥ ಕೊಡೋದು ಹೊರಟ. ಏನ ಸಾಧು ಮುತ್ಯ ಬಂದಿದ್ದ, ಯಾರ ಇರ್ಬೇಕಿವ ಅನ್ಕೋತ ಹೋಗುರದೊಳಗ ಅಲ್ಲಿ ನೂರಾರು ಜನ ಪಾಳೆ ಹಂಚಿ ನಿಂತಾರ. ಅಲ್ಲೊಂದು ಸಿಂಹಾಸನದ ಮ್ಯಾಲ ಒಬ್ಬ ಅಜ್ಜ ಕುಂತಿದ್ದ, ಸಾಧು ವೇಷ ಹಾಕಿ, ಒಂದು ತಲೆಗಿ ಒಂದು ಪಟ್ಕ ಸುತ್ತಿದ್ದ, ಒಂದು ಶಲ್ಯ ಹೊತ್ಕೊಂಡು ಕುಂತಿದ್ದ. ಅವನನ್ನ ನಮಸ್ಕಾರ ಮಾಡುವಂತ ನೂರಾರು ಜನ ಪಾಳಿ ಹಚ್ಚಿ ನಿಂತಾರ. ಕೈಯಾಗ ಕಾಯಿ ಕರ್ಪೂರ ಹೂವ ಎಲ್ಲ ಹಣ್ಣು ಎಲ್ಲ ತಗೊಂಡು ನಿಂತಾರ. ಅವ ನೋಡ್ತಾನ, ಇದು ಯಾರದಾರಿಲ್ಲಿ ಬಂದ್ ನೋಡ್ತಾನ ದೂರಿಂದ. ಯಾವ ವ್ಯಕ್ತಿ ಹೂವ ಪತ್ರಿ ಪೂಜಾ ಸಾಮಗ್ರಿ ತಂದು ಕೊಟ್ಟಿದ್ದ ಅದೇ ವ್ಯಕ್ತಿ ಅಲ್ಲಿ ಸಿಂಹಾಸನದ ಮೇಲೆ, ಬೇರೆ ಯಾರು ಅಲ್ಲ, ಸಾಕ್ಷಾತ್ ಸದ್ಗುರು ಸಿದ್ಧಾರೂಢರೇ ಅಲ್ಲಿ ವಿರಾಜಮಾನರಾಗಿದ್ರು. ಸಮೀಪ ಬಂದ ಕೂಡಲೇ ಸಿದ್ಧಾರೂಢರು ಇವರೇ ಅನ್ನೋದು ಗೊತ್ತಾಗಿತ್ತು.
ಬಾ ಶರಣಪ್ಪ, ಅಕ್ಕಲಕೋಟದಿಂದ ಬಂದಿಲ್ಲ, ಬಾ ಶರಣಪ್ಪ ಅಂತ ಸಿದ್ಧಾರೂಢರು ಕರೀತಾರ. ಬಾ, ನೀ ಯಾವ ಕೆಲಸಕ್ಕಾಗಿ ಬಂದಿದ್ದಿ? ಲಿಂಗ ಕಟ್ಟಬೇಕು ಅಂತ ಬಂದಿದ್ದೆಲ್ಲ, ತೋಮ ಲಿಂಗ ಒಳ್ಳ ಕಟ್ಟಕತಿ ಬಾ ಅಂತ ಸಿದ್ಧಾರೂಢರು ಕರೆದ್ರು ಅವನಿಗೆ. ಅವಾಗ ಗೊತ್ತಾಯ್ತು, ಅರು ಬಂತು, ನಾನು ತಪ್ಪು ಮಾಡಿದೆ, ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಇದು ಜ್ಞಾನದ ಶಕ್ತಿ ಅದ, ಅವತಾರಿ ಶರೀರದ, ಯಪ್ಪ ನಂದು ತಪ್ಪಾಯ್ತು ಅಂತ ಸದ್ಗುರು ಸಿದ್ಧಾರೂಢರ ಮುಂದ ದಂಡವತ್ತ ನಮಸ್ಕಾರ ಹಾಕ್ತಾನ. ಅಕ್ಕಲಕೋಟೆ ಶರಣಪ್ಪ, ಬಾರೋ ಲಿಂಗ ಕಟ್ಟಬೇಕು ಅಂತ ಬಂದಿದ್ದೆಲ್ಲ, ಲಿಂಗ ಕಟ್ಟು ಅಂತ ಸಿದ್ಧಾರೂಢ ಅಂದ ಕೂಡಲೇ ಕೈ ಮುಗದಂತಾನ. ಯಪ್ಪ, ಲಿಂಗ ಇಲ್ಲದವ್ರಿಗೆ ಲಿಂಗ ಕಟ್ಲಿಕ್ಕೆ ಬರ್ತದ, ನೀನು ಸಾಕ್ಷಾತ್ ಲಿಂಗ ಸ್ವರೂಪವೇ ನೀನಾದಾಗ ಲಿಂಗಕ್ಕೆ ಲಿಂಗ ಎಲ್ಲಿ ಕಟ್ಲಿಯಪ್ಪ, ನಿನ್ನ ಶಿಷ್ಯನಾಗಿ ನನ್ನನ್ನು ಸ್ವೀಕಾರ ಮಾಡುವಂತ ದಂಡವತ್ತ ನಮಸ್ಕಾರ ಮಾಡಿ ಅವತ್ತರಿಂದ ಸದ್ಗುರು ಸಿದ್ಧಾರೂಢರ ಶಿಷ್ಯನಾಗ್ತಾನೆ. ಅವತ್ತಿನಿಂದ ಸದ್ಗುರು ಸಿದ್ಧಾರೂಢರ ಶಿಷ್ಯನಾಗಿ ಇಡೀ ಜೀವನವನ್ನೇ ಸಿದ್ಧಾರೂಢ ಸೇವೆಗಾಗಿನೇ ಸಮರ್ಪಣೆ ಮಾಡ್ತಾನೆ. ಒಬ್ರಲ್ಲ ಇಬ್ರಲ್ಲ, 30-40 ಜನ ಆಗಿನ ಕಾಲದ ರಾಜರನ್ನ ಕರ್ಕೊಂಡು ಬಂದು ಸಿದ್ಧಾರೂಢರ ಪಾದಕ್ಕೆ ಹಾಕ್ತಾನ, ನಮಸ್ಕಾರ ಮಾಡ್ತಾನ, ಶಿಷ್ಯರನ್ನ ಮಾಡಿಸ್ತಾನ. ಆ ಎಲ್ಲಾ ದೇಶದ ಎಲ್ಲಾ ರಾಜ್ಯದಲ್ಲಿ, ಇವನ್ ಗುಜರಾತದಲ್ಲಿಯೂ ಕೂಡ, ಗುಜರಾತ, ಮಹಾರಾಷ್ಟ್ರ, ಅಸ್ಸಾಂ, ಒಡಿಸ್ಸಾ, ಗೋವಾ ಎಲ್ಲಾ ರಾಜ್ಯಗಳಲ್ಲಿ ಸಿದ್ಧಾರೂಢರ ಕೀರ್ತಿಯನ್ನ ಪ್ರಚಾರ ಪ್ರಸಾರ ಮಾಡದ ಆಗಿನ ಕಾಲದೊಳಗ ಅಂದ್ರ ಯಾರು? ಅಕ್ಕಲಕೋಟೆ ಶರಣಪ್ಪನವರು. ಅಕ್ಕಲಕೋಟೆ ಶರಣಪ್ಪನವರು ಏನ್ ಸಿದ್ಧಾರೂಢರ ಸೇವಾ ಮಾಡಿದಾರ, ಅಷ್ಟು ಬೇರೆ ಯಾರು ಮಾಡ್ಲಿಕ್ಕಿಲ್ಲ. ತನ್ನ ಪ್ರಾಣದ ಸಮಾನ ಅಂತ ತಿಳ್ಕೊಂಡು ಸದ್ಗುರು ಸಿದ್ಧಾರೂಢರ ಕೀರ್ತಿಯನ್ನ ಆತ ಎಲ್ಲಾ ಕಡೆಗೂ ಬೆತ್ತರಿಸಿದಾನೆ. ಅಂತ ಸದ್ಗುರು ಸಿದ್ಧಾರೂಢರ ಒಂದು ಮಹಿಮೆ, ಅವರ ಅಗಾಧವಾಗಿರ್ತಕ್ಕಂಥ ಪ್ರತಿಭೆ, ಅವರ ಆಶೀರ್ವಾದ, ಅವರನ್ನು ಪಡ್ಕೊಂಡು ಧನ್ಯರಾದಂತ ಶಿಷ್ಯರು ಅನೇಕರಿದ್ದಾರೆ. ಇನ್ನೂ ಅನೇಕ ಲೀಲೆಗಳು ಇಡೀ ವರ್ಷ ಹೇಳ್ಕೋತ ಹೋದ್ರು ಕೂಡ ಸಿದ್ಧಾರೂಢರ ಲೀಲೆಗಳು